ಮುಖ್ಯಮಂತ್ರಿಯವರೇನೋ ಕ್ಯಾಬಿನೆಟ್ ಅನ್ನ ವಿಸ್ತರಣೆ ಮಾಡಿದ್ರು. ಆದರೆ ಕಾಂಗ್ರೆಸ್ನ ಶಾಸಕರಲ್ಲಿ ಸಚಿವರಾದವರನ್ನು ಹೊರತುಪಡಿಸಿದರೆ ಉಳಿದವರಿಗೆ ಇದು ಸಮಾಧಾನ ತಂದಿಲ್ಲ. ಅವರ ಆಕ್ರೋಶ, ಅವರ ಅಸಮಾಧಾನ, ಅವರ ಬೇಸರ ನಾನಾ ಸ್ವರೂಪಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಅದು ಒಂದೆರಡು ದಿವಸದಲ್ಲಿ ಎಲ್ಲವೂ ಕೂಡ ತಣ್ಣಗಾಗತ್ತೆ ಅಂತ ಹೇಳಿ ನಿರೀಕ್ಷಿಸಲಾಗಿತ್ತು. ಆದರೆ ಒಂದು ಸುತ್ತಿನ ಮಾತುಕತೆ, ಎರಡು ಸುತ್ತಿನ ಮಾತುಕತೆ, ಮನೆಗೆ ಹೋಗಿ ಮಾತುಕತೆ, ಪ್ರತ್ಯೇಕವಾಗಿ ಭೇಟಿ ಮಾಡಿ ಮಾತುಕತೆ, ಹೀಗೆ ನಾನಾ ಸ್ವರೂಪಗಳಲ್ಲಿ ಮಾತುಕತೆ ನಡೆದ ನಂತರವೂ ಹೋರಾಟ, ಆಕ್ರೋಶ, ಪ್ರತಿಭಟನೆ, ಬೇಡಿಕೆ, ಒತ್ತಾಯ, ಟೈರ್ಗಳಿಗೆ ಬೆಂಕಿ, ಬಂದ್ ಇವೆಲ್ಲವೂ ಕೂಡ ಸಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಹೀಗಾಗಿ ಕಾದ ಕುಲುಮೆಯಂತಾಗಿದೆ ಕಾಂಗ್ರೆಸ್ ಶಾಸಕರ ಸಿಟ್ಟು. ಯಾಕೆಂದ್ರೆ ಅವರ ಸಿಟ್ಟು ತಣಿತಾ ಇಲ್ಲ. ಇರೋದು ಇನ್ನು 1.25 ವರ್ಷದ ಅಧಿಕಾರ. ಆ 1.25 ವರ್ಷದ ಅಧಿಕಾರದಲ್ಲಿ ನಮ್ಗೆ ಅಧಿಕಾರ ಸಿಗೋದಿಲ್ಲ ಅಂದ್ರೆ ಹೇಗೆ ಅಂತೇಳಿ ಇವರ ಪ್ರಶ್ನೆ. ಒಂದು ಕಡೆ ಸಂಧಾನ, ಸಮಾಧಾನ, ಇನ್ನೊಂದು ಕಡೆಯಲ್ಲಿ ಆಕ್ರೋಶ, ಇವೆಲ್ಲವೂ ಕೂಡ ಜೊತೆಗೆ ಸಾಗ್ತಾ ಇದೆ. ಶಾಸಕರ ಪರವಾಗಿ ಅವರ ಬೆಂಬಲಿಗರು ಬೀದಿಗಿಳಿದಿದ್ದಾರೆ, ಅವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ಗೆ ಸಹಜವಾಗಿಯೇ ಟೆನ್ಷನ್ ಆಗುವಂತಹ ಸ್ಥಿತಿ ಬಂದೊದಗಿದೆ. ಹೈಕಮಾಂಡ್ಗೂ ಕೂಡ ಟೆನ್ಷನ್ ತಂದಿಡುವಂತಹ ಸ್ಥಿತಿಗೆ ಈಗ ಕಾಂಗ್ರೆಸ್ನ ವಿಶೇಷವಾಗಿ ಶಾಸಕರುಗಳ ಬೆಂಬಲಿಗರು ಮಾಡ್ತಾ ಇರುವಂತಹ ಪ್ರತಿಭಟನೆಗಳು, ದೊಡ್ಡ ದೊಡ್ಡ ಹೋರಾಟಗಳು, ದೊಡ್ಡ ದೊಡ್ಡ ಪ್ರತಿಭಟನೆಗಳು, ಬಂದ್ಗಾಗಿ ಮೆರವಣಿಗೆ, ಇವೆಲ್ಲವೂ ಕೂಡ ನಡೀತಾ ಇರುವಂಥದ್ದು ಒಬ್ಬ ಶಾಸಕರ ಅಧಿಕಾರಕ್ಕಾಗಿ, ಶಾಸಕರು ಮಂತ್ರಿಗಳಾಗಬೇಕು ಅನ್ನೋಂಥ ಅಧಿಕಾರಕ್ಕೆ. ಬಹುಶಃ ಕಾಂಗ್ರೆಸ್ನವರು ಅಥವಾ ರಾಜ್ಯದ ಮಟ್ಟಿಗೆ ಅನ್ನಿಸ್ತಾ ಇರುತ್ತೆ ಅನೇಕ ಸಂದರ್ಭಗಳಲ್ಲಿ ಈ ಸಣ್ಣ ಪುಟ್ಟದಾದಂಥ ಕ್ಯಾಬಿನೆಟ್ ಅಲ್ಲ, ಎಲ್ಲ MLAಗಳನ್ನು ಗೆದ್ದಿರುವ ಪಕ್ಷದ ಎಲ್ಲ MLAಗಳನ್ನು ಕೂಡ ಆ ಕಡೆ ಮಂತ್ರಿಗಳನ್ನಾಗಿ ಮಾಡಿಬಿಡಬೇಕು ಅಂತ ಆ ಸ್ವರೂಪದಲ್ಲಿ ಸದ್ಯಕ್ಕೆ ನಮ್ಮಲ್ಲಿ ಹೋರಾಟಗಳು ಸಾಗ್ತಾ ಇರ್ತವೆ. ಆ ಸ್ವರೂಪದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರುತ್ತೆ. ಮತ್ತು ಕೆಲವೊಬ್ಬರ ಆಯ್ಕೆಯ ವಿಚಾರದಲ್ಲೂ ಕೂಡ ಸರ್ಕಾರ ಒಂದು ಕಡೆಯಲ್ಲಿ ಹೇಳ್ತಾ ಇತ್ತು, ಇಲ್ಲ ಏನು 2.5 ವರ್ಷ ಅಂತೇಳಿ. ಮುಖ್ಯಮಂತ್ರಿಯೇ ಬದಲಾವಣೆ ಆದಾಗ ಮಂತ್ರಿಗಳ ವಿಚಾರದಲ್ಲಿ ಯಾಕೆ ಬದಲಾವಣೆ ಇಲ್ಲ? ಸಹಜವಾಗಿಯೇ ಕಾಂಗ್ರೆಸ್ನ ಶಾಸಕರು ಕೇಳ್ತಾ ಇರೋದು, ಓಕೆ ನೀವು ಫಸ್ಟ್ ಸೆಟ್ಟಲ್ಲಿ 13 ಜನ ತಗೊಂಡ್ರಲ್ಲ, ಫೈನ್, ಅವ್ರಿಗೆ 13 ಜನ ಬಿಟ್ಟು ಉಳಿದವ್ರನ್ನ ತಗೊಂಡಾದಾಗ ಮತ್ತೆ ಯಾಕೆ ರಿಪೀಟ್ ಮಾಡಿದ್ರಿ? ಅದರ ಬದಲಿಗೆ ಹೊಸಬರಿಗೆ ಅವಕಾಶ ಕೊಡಬಹುದಾಗಿತ್ತಲ್ಲ. ಈ ಆಕ್ರೋಶವೂ ಕೂಡ ಅಲ್ಲಿ ಭುಗಿಲೇಳ್ತಾ ಇರೋದಕ್ಕೆ ಪ್ರಮುಖ ಕಾರಣ. ಹಾವೇರಿ ಶಾಸಕ ಬಸವರಾಜ ಶಿವಣ್ಣನವರ ಪರವಾಗಿ ಅಭಿಮಾನಿಗಳು ಇವತ್ತು ಕೂಗನೆ ಎಬ್ಬಿಸಿದ್ದಾರೆ. ಯಾಕಂದ್ರೆ ಈ ಬಸವರಾಜ ಶಿವಣ್ಣನವರ ಹೆಸರನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಒಂದು ಹೆಚ್ಚುವರಿ ಸ್ಥಾನವನ್ನು ಕ್ಯಾಬಿನೆಟ್ನಲ್ಲಿ ಕೊಡಬೇಕು, ಒಟ್ಟು 3 ಸ್ಥಾನವನ್ನು ಕ್ಯಾಬಿನೆಟ್ನಲ್ಲಿ ಕೊಡಬೇಕು. ಅದರಲ್ಲಿ ದಕ್ಷಿಣ ಕರ್ನಾಟಕ ಭಾಗದಿಂದ ಇಬ್ಬರು, ಒಬ್ಬರು ಬೆಂಗಳೂರಿನವರು, ಒಬ್ಬರು ಮೈಸೂರಿನವರು ಆಗಿದ್ದಾರೆ. ಹೀಗಾಗಿ ಇನ್ನೊಂದು ಸ್ಥಾನವನ್ನು ಕರ್ನಾಟಕದ ಉತ್ತರ ಭಾಗಕ್ಕೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದರು. ಹಾಗಾಗಿ ಬಸವರಾಜ ಶಿವಣ್ಣನವರ ಹೆಸರು ಅದರಲ್ಲಿತ್ತು. ಕುರುಬ ಸಂಘ ಅಭಿಮಾನಿಗಳು ಇವರೆಲ್ಲರೂ ಕೂಡ ಇವತ್ತು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿದ್ದಾರೆ. ಬಸವರಾಜ ಶಿವಣ್ಣನವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ. ಈಗಲೂ ಕೂಡ ಒಂದು ಖಾಲಿ ಸ್ಥಾನ ಇದೆಯಲ್ಲ, ಅದರಲ್ಲಾದರೂ ಸರಿ ಅಥವಾ ಬೇರೆ ಯಾವ ಸ್ವರೂಪದಲ್ಲಾದರೂ ಸರಿ ಅನ್ನುವಂಥ ಆಕ್ರೋಶ. ಪೆಟ್ರೋಲ್ ತುಂಬಿದಂತಹ ಬಾಟಲನ್ನು ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ತುಂಬಿಕೊಂಡು ಬಂದು ಆ ಬಾಟಲನ್ನು ನಾನು ಹತ್ಕೊಳ್ತೀನಿ, ಅದನ್ನು ನನ್ನ ಮೇಲೆ ಸುರ್ಕೊಳ್ತೀನಿ, ಅದನ್ನು ನಾನು ಕುಡಿತೀನಿ ಅನ್ನೋ ಥರದಲ್ಲೆಲ್ಲ ಅಭಿಮಾನಿಗಳು ಪೆಟ್ರೋಲನ್ನು ಒಬ್ಬರು ಬಾಟ್ಲಲ್ಲಿ ಹಿಡ್ಕೊಂಬರ್ತಾರೆ, ಇನ್ನು 4 ಜನ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಆ ಬಾಟ್ಲನ್ನು ಕಸಿದ್ಕೊಳ್ತಾರೆ. ಈ ಸ್ವರೂಪದಲ್ಲಿ ನಡೀತಾ ಇದೆ. ಇದನ್ನು ಹೈ ಡ್ರಾಮಾ ಅಂತ ಹೇಳಬೇಕು ಅಥವಾ ಸಹಜವಾದ ಆಕ್ರೋಶ ಅಂತ ಹೇಳಬೇಕು, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು. ಶಾಸಕರ ಬೆಂಬಲಿಗರು ಪೆಟ್ರೋಲನ್ನು ಸುರಿದು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋ ರೀತಿಯಾದ ಹೋರಾಟಗಳು ಅದ್ಯಾಕೋ ಗೊತ್ತಿಲ್ಲ, ಈ ಸರ್ತಿ ಟ್ರೆಂಡ್ ಥರ ಆಗಿದೆ. ಪ್ರತಿ ಶಾಸಕನ ಪರವಾಗಿ ಹೋರಾಟ ನಡೆಸ್ತಾರಲ್ಲಿ ಒಬ್ಬ ಬೆಂಬಲಿಗೆ ಹೀಗೆ ಪೆಟ್ರೋಲ್ ಹಿಡ್ಕೊಂಡು ಬಾಟಲ್ ಪೆಟ್ರೋಲ್ ಹಿಡ್ಕೊಳ್ಳೋದು, 3 ಜನ ಅವರನ್ನು ತಡೆಯೋದು, ಇವು ನಡೀತಾ ಇದೆ. ಪೆಟ್ರೋಲ್ ಬಾಟಲ್ ಕಸಿದುಕೊಂಡಿದ್ದರಿಂದಾಗಿ ಅನಾಹುತ ತಪ್ಪಿದೆ ಅಫ್ಕೋರ್ಸ್. ಯಾಕೆಂದರೆ ಆಕಸ್ಮಿಕವಾಗಿ ಆದರೂ ಕೂಡ ಯಾರಾದರೂ ಏನಾದ್ರು ಮಾಡಿದರೆ ಅದು ದೊಡ್ಡ ಅನಾಹುತ ಸೃಷ್ಟಿಯಾಗುತ್ತೆ. ಯಾರೂ ಕೂಡ ಈ ರೀತಿಯಾದಂತಹ ಆಕ್ರೋಶಗಳಿಗೆ ಕಾರಣ ಏನು ಅಂತೇಳಿ ಗೊತ್ತಿಲ್ಲ. ಅದರಲ್ಲಿ ಯಾರೂ ಕೂಡ ಯಾವುದೇ ಶಾಸಕರ ಮನೆಯವರು ಈ ರೀತಿಯಾಗಿ ಪೆಟ್ರೋಲ್ ಹಿಡ್ಕೊಂಡಂಗೆ ಕಾಣಲೇ ಇಲ್ಲ ಇದುವರೆಗೂ ಕೂಡ. ಎಲ್ಲ ಅಭಿಮಾನಿಗಳು, ಅದು ಕೂಡ ಪಾಪದ ಅಭಿಮಾನಿಗಳೇ ಪೆಟ್ರೋಲ್ ಹಿಡ್ಕೊಳ್ಳೋದು, ಪೆಟ್ರೋಲ್ ಸುರ್ಕೊಳ್ಳೋದು ಇವೆಲ್ಲ ನಡೀತಾ ಇದೆ. ಈ ದೃಶ್ಯ ನೋಡಿ ಆತ ಮೈ ಮೇಲೆ ಒಂದು ಟವಲ್ ಹಾಕೊಂಡಿರುವಂಥ ವ್ಯಕ್ತಿ ಯಾರೋ ರೈತ ಇರ್ತಾರೆ. ಆ ರೈತ, ಆತನ ಕುಟುಂಬ, ಅವರ ಪರಿಸ್ಥಿತಿ ಹೀಗಿರಬೇಕು. ಇವರು ಪೆಟ್ರೋಲ್ ಹಿಡ್ಕೊಂಡು ನಮ್ಮ ಶಾಸಕರನ್ನ ಮಂತ್ರಿ ಮಾಡಿಲ್ಲ ಅಂದರೆ ಪೆಟ್ರೋಲ್ ಸುರ್ಕಂತೀವಿ ಅಂತಕೊಂಡು. ಆತ ಏನು ಕಾಂಟ್ರಾಕ್ಟರ್ ಕೂಡ ಆಗಿರೋದಿಲ್ಲ. ಹೋಗಲಿ, ಯಾರೋ ಮಂತ್ರಿಗಳಾಗೋದ್ರಿಂದಾಗಿ ಇನ್ಯಾರೋ ಕಾಂಟ್ರಾಕ್ಟರ್ಗಳಿಗೇನೋ ಲಾಭ ಆಗುತ್ತೆ ಅಂತೇಳಿ ಆದರೆ ಅವರು ಹಾಗೆ ಮಾಡ್ತಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಯಾರೊಬ್ಬ ಸಾಮಾನ್ಯ ಕಾರ್ಯಕರ್ತ ಈ ರೀತಿಯಾದಂತಹ ಪೆಟ್ರೋಲ್ ಸುರ್ಕೊಳ್ಳೋದ್ರ ಕಡೆಗೆಲ್ಲ ಹೋಗ್ತಾ ಇದ್ದಾರೆ. ಈ ರೀತಿಯಂತಹ ಡ್ರಾಮಾಗಳನ್ನು ಶಾಸಕರುಗಳು ಮಾಡಿಸುವಂಥದ್ದನ್ನು ನಿಲ್ಲಿಸಬೇಕು. ನಮ್ಮ ರಾಜ್ಯದಲ್ಲಿ ಈ ರೀತಿಯಂಥ ಡ್ರಾಮಾಗಳಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು. ಇಲ್ಲಿ ಈಗ ನಮ್ಮ ಕ್ಷೇತ್ರದಲ್ಲಿ ಬಸವರಾಜ ಶಿವಣ್ಣ ಅವರಿಗೆ ಹೋದ ಸಂಪುಟದೊಳಗೂ ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು. ಆದರೆ ಹೋದ ಸಲ ಅದು
ಅವಕಾಶ ಸಿಗಲಿಲ್ಲ. ಈ ಸಾರಿ ಸಿಗ್ತೈತೆ ಅಂತೇಳಿ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಭಾಳ ಆಸೆ ಇಟ್ಕೊಂಡಿದ್ರು. ಕೊನೆಯ ಕ್ಷಣದವರೆಗೂ ಅವರು ಕೂಡ ಅದರದ ವಿಶ್ವಾಸ ಇಟ್ಕೊಂಡಿದ್ರು. ಆದರೆ ಕೊನೆಯ ಗಳಿಗೆಯಲ್ಲಿ ಅದು ಹೇಗೆ ಕೈ ತಪ್ಪಿತು ಅನ್ನೋದು ಅವ್ರಿಗೂ ಗೊತ್ತಿಲ್ಲ, ಹಾಗೂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಐತಿ. ಆದ್ರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತೇಳಿ ಅವರು ಪಟ್ಟು ಹಿಡಿದಾರ. ಎಲ್ಲ ವರಿಷ್ಠರು ಇದನ್ನು ಪರಿಗಣನೆಗೆ ತಗೊಂಡು ಶಿವಣ್ಣನವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟು ಉತ್ತರ ಕರ್ನಾಟಕ ಭಾಗದ ಕುರುಬ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು. ಅಂಥದ್ರೊಳಗೆ ಕುರುಬ ಸಮಾಜಕ್ಕೆ ಅನ್ಯಾಯ ಮಾಡಿದರೆ ಯಾವತ್ತೂ ಒಳ್ಳೆಯದಾಗಲ್ಲ. ಇದನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಶಿವಣ್ಣ ಸಾಹೇಬರಿಗೆ ಸಚಿವ ಸ್ಥಾನ ಕೊಟ್ಟರೆ ಮುಂಬರುವ ದಿನಗಳೊಳಗೆ ನಮ್ಮ ಹಾವೇರಿ ಜಿಲ್ಲೆ ಮತ್ತೆ 6ಕ್ಕೆ 6 ವಿಧಾನಸಭಾ ಕ್ಷೇತ್ರಗಳನ್ನು ತನ್ನ ಮುಡಿಲಿಗೆ ಹಾಕೊಂತೈತಿ. ಇಲ್ಲಪ್ಪ ಅಂದ್ರೆ ಅದರ ಪರಿಣಾಮನ ಅದು ಅನುಭವಿಸ್ತೈತಿ ಅಂತೇಳಿ ಈ ಮೂಲಕ ಇವತ್ತು ನಮ್ಮ ಬಸವರಾಜ ಶಿವಣ್ಣ ಸಾಹೇಬರು ಕಳೆದ 4 ಬಾರಿನೂ ಕೂಡ ಇವತ್ತು ಶಾಸಕರಾಗಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವತ್ತು ಹಾವೇರಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಇವತ್ತೇನಾರ ಅಭಿವೃದ್ಧಿ ಆಗೈತೆ ಅಂದರೆ ನೀರಿನ ವ್ಯವಸ್ಥೆ ಏನಾರ ಮಾಡಿದ್ನಪ್ಪ ಅಂದರೆ ಅದು ಬಸವರಾಜ ಶಿವಣ್ಣರಿಂದ. 2013ರಲ್ಲಿ ಕೂಡ ಸಿದ್ದರಾಮಯ್ಯ ಸಾಹೇಬರು ಅವರು ಕ್ಯಾಬಿನೆಟ್ ದರ್ಜೆ ಕೊಡಬೇಕಾಗಿತ್ತು. ನಾನೆಲ್ಲ ಮುಖ್ಯಮಂತ್ರಿ ಆಗಿದ್ದೀನಪ್ಪ, ನೆಕ್ಸ್ಟ್ ಕೊಡ್ತೀನಿ ಅಂತ ಹೇಳಿದರು. ಅದಕ್ಕೆ ಅವರು ಈ ಲಿಸ್ಟ್ನಾಗನೇ ಹೆಸರಿತ್ತು. ಅದು ಯಾವ ರೀತಿ ಅದನ್ನು ಕಬಳಿಸಾರೋ ಗೊತ್ತಿಲ್ಲ. ಅದಕ್ಕೆ ನಾವು ಇವತ್ತು ಯಾವ ನಮ್ಮ ಪಕ್ಷದ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಲಿ ಮಾತಾಡೋದಿಲ್ಲ, ಹೋರಾಟ ಮಾಡ್ಲಿಕ್ಕೆ ಬಂದೀವಿ. ಅದು ಶಾಂತ ರೀತಿಯಿಂದ ಹೋರಾಟ. ಬಸವರಾಜ ಶಿವಣ್ಣರಿಗೆ ತ್ವರಿತಗತಿಯಲ್ಲಿ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡಬೇಕಂತೇಳಿ ಮಾಧ್ಯಮದ ಮುಖಾಂತರ ಕೇಳ್ಕೊತಾನೆ. ಹೀಗೆ ಒಂದು ಕಡೆಯಲ್ಲಿ ಒತ್ತಾಯವನ್ನ ಬಸವರಾಜ ಶಿವಣ್ಣನವರವರ ಪರವಾಗಿ ಮಾಡಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಬಂಗಾರಪೇಟೆಯನ್ನು ಬಂದ್ ಮಾಡಿದ್ದಾರೆ. ಬಂಗಾರಪೇಟೆಯಲ್ಲಿ ಶಾಸಕರಾಗಿರುವಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರ ಪರವಾಗಿ ಕೂಗನ್ನೇ ಎಬ್ಬಿಸಿದ್ದಾರೆ ಅವರ ಬೆಂಬಲಿಗರು. ಇದರ ಪರಿಣಾಮವಾಗಿ ನೋಡಿ, ಒಬ್ಬ ಶಾಸಕರು ಮಂತ್ರಿಗಳಾಗಿಲ್ಲ ಅಂತ ಹೇಳಿದ್ರೆ ಆ ತಾಲೂಕಿನವರಿಗೆ ಬಂದ್, ಈ ರೀತಿಯಾದಂಥ ಪರಿಸ್ಥಿತಿ, ಪಟ್ಟಣವನ್ನು ಬಂದ್ ಮಾಡುವಂಥದ್ದು. ನಾರಾಯಣಸ್ವಾಮಿ ಬೆಂಬಲಿಗರು ಬಂಗಾರಪೇಟೆಯನ್ನು ಬಂದ್ ಮಾಡಿದ್ದಾರೆ. ಇವತ್ತು ಅಂಗಡಿ ಬೀದಿ ಖಾಲಿಯಾಗಿದೆ. ಅಭಿಮಾನಿಗಳ ಬೃಹತ್ ಪ್ರತಿಭಟನೆಯ ಮೆರವಣಿಗೆಯೂ ಕೂಡ ನಡೆದಿದೆ. ಆ ಮೂಲಕವಾಗಿ ಸುಮ್ಮನೆ ಇವರು ಪ್ರತಿಭಟನೆಯನ್ನು ಮಾಡ್ತಾ ಇರುವಾಗ ನಾವು ಅಂಗಡಿ ಓಪನ್ ಮಾಡ್ಕೊಂಡು ಬೇರೆನೇನೋ ತೊಂದರೆ ಆಗೋದಿದ್ರೆ ಬೇಡ ಅಂತೇಳಿ ಜನ ಕೂಡ ಬಂದ್ ಮಾಡಿದ್ದಾರೆ. ಇದನ್ನೆಲ್ಲವನ್ನು ಕೂಡ ಸ್ವಯಂ ಪ್ರೇರಿತ ಬಂದ್ ಅಂತೇಳಿ ಬಿಂಬಿಸಿಕೊಳ್ಳುವಂಥ ಪ್ರಯತ್ನ ನಡೆಯುತ್ತೆ. ಅಂಬೇಡ್ಕರ್ ಪುತ್ಥಳಿ ಎದುರು ಕಪ್ಪು ಪಟ್ಟಿ ಧರಿಸಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಆ ಮೂಲಕ ತಮ್ಮ ಶಾಸಕರಿಗೆ ಸಹಜವಾಗಿ ನಾರಾಯಣಸ್ವಾಮಿ ಅವರಿಗೆ ಅರ್ಹತೆಯೂ ಇತ್ತು, ಹಿರಿತನವೂ ಇತ್ತು, ಮತ್ತು ಸದನದ ಒಳಗಡೆ ಭಾಳ ಚೆನ್ನಾಗಿ ಮಾತಾಡುವಂತಹ ಶಾಸಕ ಕೂಡ ಅವರು, ಭಾಳ ಕಾಳಜಿ ಇರುವಂತಹ ಶಾಸಕ. ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿದ್ದು ಜವಾಬ್ದಾರಿ. ಆದರೆ ಆ ಅವಕಾಶ ಅವ್ರಿಗೆ ಸಿಕ್ಕಿಲ್ಲ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನ್ಯಾಯ ಆಗಿದೆ ಅನ್ನುವಂತಹ ಘೋಷಣೆಯನ್ನು ನಾರಾಯಣಸ್ವಾಮಿ ಅವರ ಬೆಂಬಲಿಗರು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆಂತೇಳಿ ಅದಕ್ಕಾಗಿ ಬಂದ್ ಮಾಡಬೇಕಾದ ಅವಶ್ಯಕತೆ ಇದೆಯಾ? ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡು ಬಂದ್ ಮಾಡೋದು, ಟೈರ್ಗಳೇ ಇವ್ರನ್ನ ಮಂತ್ರಿ ಮಾಡುತ್ತೇನೋ ಅಂತ ತಿಳ್ಕೊಂಡು ಟೈರ್ಗಳಿಗೆ ಬೆಂಕಿ ಹಚ್ಚೋ ಕೆಲಸಗಳನ್ನು ಇವರು ಮಾಡ್ತಾ ಇದ್ದಾರೆ. ಇವತ್ತು ನಾವು ಯಾಕೆ ಅವನ್ನ ಅಕ್ಸೆಪ್ಟ್ ಮಾಡಲಿಲ್ಲ? ಯಶವಂತರಾಯಗೌಡರವರು ರಾಜೀನಾಮೆ ಕೊಟ್ಟು 3 ಸಾವಿರ ಯಾಕೆ ಅಕ್ಸೆಪ್ಟ್ ಮಾಡಲಿಲ್ಲ ನೀವು? ಆದರೆ ಯಾವ ಶಾಸಕರು ರಾಜೀನಾಮೆ ಕೊಟ್ಟ ತಕ್ಷಣ ತಗೊಳ್ತಾ ಹೋದರೆ ಇವತ್ತು ಆಯ್ತಪ್ಪ 20 ಜನ ಕೊಡ್ತಾರೆ, ತಗೊಳ್ಳೋಕ್ಕೆ ಸಾಧ್ಯ ಇದೆಯಾ? ಸರ್ಕಾರ ಉಳಿಯುತ್ತಾ? ಅದೆಲ್ಲ ಅವ್ರ ಪಾಪ ಏನೋ ಆ ಉದ್ದೇಶ ಮಾತಾಡ್ತಾ ಗೊತ್ತಿಲ್ಲ. ಆ ಉದ್ದೇಶ ಸರ್ಕಾರಕ್ಕಿಲ್ಲ. ಯಾರೇ ಅತೃಪ್ತ ಆಗ್ತಕ್ಕಂಥದ್ದು ಸಹಜ, ಅವರ ಸಮಾಧಾನ ಮಾಡುವಲ್ಲಿ. ಬಟ್ ಅವರನ್ನು ಯಾವ ರೀತಿ ವಿಶ್ವಾಸ ತಗೋಬೇಕು ಅದನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಹೀಗೆ ಆ ಕಡೆ ಬಂದಾದರೆ ಈ ಕಡೆ ಇವರು ಹೇಳ್ತಿದ್ದಾರೆ ಅವ್ರು ನಮ್ಮನ್ನು ವಿಶ್ವಾಸ ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ನಮಗೂ ಇದೆ ಅಂತ ಹೇಳ್ಕೊಂಡು, ಅಷ್ಟು ವಿಶ್ವಾಸ ಅವ್ರಿಗಿದ್ದ ಮೇಲೆ ಸುಮ್ಮನೆ ಜನರಿಗೆ ತೊಂದರೆ ಕೊಡೋದಕ್ಕೆ ಬಂದ್ ಮಾಡೋದು ಯಾಕೆ ಶಾಸಕರೇ ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿ ಸಂಧಾನ ಸೂತ್ರವನ್ನು ಹಿಡಿಯುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ಎಚ್ ಕೆ ಪಾಟೀಲ್ ಮತ್ತು ಸುರ್ಜೇವಾಲಾ ಅವರ ನಡುವೆ ಮಿಡ್ ನೈಟ್ ಮೀಟಿಂಗ್ ನಡೆದಿದೆ. ಸುಮಾರು 3 ಗಂಟೆಗಳ ಕಾಲ ಸುರ್ಜೇವಾಲಾ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. CM DK ಶಿವಕುಮಾರ್ ಅವರ ನಂತರ ಸುರ್ಜೇವಾಲಾ ಅವರು ಸಂಧಾನದ ಸರ್ಕಸನ್ನು ಎಚ್ ಕೆ ಪಾಟೀಲ್ರ ಜೊತೆಗೆ ಮಾಡಿದ್ದಾರೆ. ಎಚ್ ಕೆ ಪಾಟೀಲರು ಕೂಡ ಒಂದು ಹಂತದಲ್ಲಿ ನಾವು ಪಕ್ಷ ಬಲಪಡಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಅಂತಿಮವಾಗಿ ಏನಾಯಿತು ಅನ್ನುವಂಥದ್ದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ. ಯಾಕೆಂದರೆ ಎಚ್ ಕೆ ಪಾಟೀಲರು ಮತ್ತು ಸುರ್ಜೇವಾಲಾ ಅವರ ಜೊತೆಗೆ ನಿನ್ನೆ ರಾತ್ರಿ ಮೀಟಿಂಗ್ ಆದ ನಂತರ ಇವತ್ತು ಬೆಳಗ್ಗೆ ಎಚ್ ಕೆ ಪಾಟೀಲರು ಮತ್ತು ದಿನೇಶ್ ಗುಂಡೂರಾವ್ ಅವರು ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಹೀಗಾಗಿ ನಿಜಕ್ಕೂ ಏನಾಗಿದೆ ಅನ್ನುವಂಥದ್ದು, ನಿನ್ನೆ ಒಂದು ಸಭೆ ನಡೆಯುತ್ತೆ, ಇವತ್ತು ಎಚ್ ಕೆ ಪಾಟೀಲರ ಮನೆಗೆ ದಿನೇಶ್ ಗುಂಡೂರಾವ್ ಅವರು ಹೋಗಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ. ದಿನೇಶ್ ಗುಂಡೂರಾವ್ ಅವರು ಕೂಡ ಗಾಂಧಿನಗರದ ಶಾಸಕರು, ಅವರು ಇಲ್ಲಿ ಹೋಗಿ ಎಚ್ ಕೆ ಪಾಟೀಲರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ವಿಸ್ತರಣೆಗೆ ಯಾವ ಮಾನದಂಡ ಇಟ್ಕೊಂಡು ಇವರು ವಿಸ್ತರಣೆ ಮಾಡಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಇಲ್ಲಿ ಶಾಸಕರುಗಳು ಕೇಳ್ತಾ ಇದ್ದಾರೆ. ವಿಚಿತ್ರ ಸಂಸ್ಕೃತಿ ಈಗಾಗಿರುವಂಥದ್ದು, ವಿಚಿತ್ರ ಸಂಸ್ಕೃತಿ ಅಂತ ನಾಯಕರು ಬೇಸರವನ್ನು ಹೊರಹಾಕ್ತಾ ಇದ್ದಾರೆ.
ಅಲ್ಲಿಗೆ ನಮಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದಾಗ ಇದು ವಿಚಿತ್ರ ಸಂಸ್ಕೃತಿಯಿಂದ ಆಗಿದೆ. ಇನ್ನು ಬಿ ಜಿ ಗೋವಿಂದಪ್ಪ ಅವರ ಮನೆಗೆ ಟಿ ರಘುಮೂರ್ತಿ ಅವರು ಹೋಗಿದ್ದಾರೆ. ಅವರು ಒಂದು ಸಂಧಾನ ಸಭೆಯನ್ನು ಮಾಡಿದ್ದಾರೆ. ಟಿ ರಘುಮೂರ್ತಿ ಅವರು ಶಾಸಕ ಬಿ ಜಿ ಗೋವಿಂದಪ್ಪ ಅವರ ಮನೆಯಲ್ಲಿ ರಹಸ್ಯ ಮಾತುಕತೆ ನಡೆದಿದೆ. ಅಂದರೆ ಅವರಿಬ್ಬರೇ ಇದ್ಕೊಂಡು ಮಾತುಕತೆಯನ್ನು ನಡೆಸಿದ್ದಾರೆ. ಬಿ ಜಿ ಗೋವಿಂದಪ್ಪ ಅವರು ಕೂಡ ಬೇಸರ ಮಾಡ್ಕೊಂಡಿದ್ರು. ರಾಜೀನಾಮೆ ನೀಡಬಾರ್ದು, ನೀವು ಜೊತೆಗೆ ಇರಬೇಕು, ನಿಮ್ಮ ಹಿರಿತನವನ್ನು ನಾವು ಗೌರವಿಸ್ತೀವಿ, ಈ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ರಘುಮೂರ್ತಿ ಅವರು ಕೂಡ ಆ ಸ್ವರೂಪದಲ್ಲಿ ಮನವೊಲಿಕೆ ಮಾಡಿದ್ದಾರೆ. ಇನ್ನು ಕೊಪ್ಪಳಕ್ಕೆ ಹೋಗಿದ್ರು ಇವತ್ತು ಬಸವರಾಜ ರಾಯರೆಡ್ಡಿ ಅವರು. ನೋಡಿ ಪಾಪ ಸಚಿವರಾಗಿ, ಅದು ಇರೋದು 1.25 ವರ್ಷದ ಅಧಿಕಾರದ ಅವಧಿಯಲ್ಲಿ ಸಚಿವರಾಗಿ ಅವರು ಊರಿಗೆ ಹೋದರೆ ಅವರ ಸ್ವಾಗತಕ್ಕೂ ಕೂಡ ಕಾಂಗ್ರೆಸ್ನವರು ಒಗ್ಗಟ್ಟಿನಿಂದ ಕೂಡಿಲ್ಲ. ಅಂದರೆ ಕಾಂಗ್ರೆಸ್ನ ಶಾಸಕರುಗಳಿಗೂ ಕೂಡ ಖುಷಿ ಆಗಿಲ್ಲ. ಯಾಕಂದರೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಹಿಟ್ನಾಳ್ ಅವರಿಗೆ ಅವಕಾಶ ಸಿಕ್ಕಿಲ್ಲ, ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಅಲ್ಲಿ ಒಗ್ಗಟ್ಟಿರಲಿಲ್ಲ. ಬಸವರಾಜ ರಾಯರೆಡ್ಡಿ ಅವರನ್ನ ಸ್ವಾಗತಿಸುವ ವಿಚಾರದಲ್ಲಿ ರಾಘವೇಂದ್ರ ಹಿಟ್ನಾಳ್ಗೆ ಮಂತ್ರಿಗಿರಿ ಮಿಸ್ ಆಗಿದ್ದಕ್ಕೆ ಬೇಸರವನ್ನು ಹೊಂದಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಹೀಗಾಗಿ ಕಾಂಗ್ರೆಸ್ನ ನಾಯಕರುಗಳು ಇಲ್ಲದೇನೆ ಕೇವಲ ಬಸವರಾಜ ರಾಯರೆಡ್ಡಿ ಅವರ ಒಂದಷ್ಟು ಜನ ಬೆಂಬಲಿಗರು, ಯಲಬುರ್ಗಾದ ಬೆಂಬಲಿಗರು, ಇವರುಗಳೆಲ್ಲ ಬಂದು ಅವ್ರನ್ನ ಸ್ವಾಗತಿಸಿದ್ದಾರೆ. ಈ ವಿಚಾರದಲ್ಲಿ ಶಾಸಕರುಗಳು, ಸಚಿವರುಗಳು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀವಿ. ಮಕ್ಕಳಾಟ ಅಲ್ಲಪ್ಪ. ಮಂತ್ರಿಮಂಡಲ ಮಾಡೋದು, ಸುಮ್ಮನೆ ತೆಗಿಯೋದು, ಮಾಡೋದು ಅದೆಲ್ಲ ಮಾಡೋಕ್ಕಾಗ್ತದ? ಅದೇನೋ ಒಂದು ಆಯ್ತು ಬಿಡಿ. ಈಗ ಆದ್ಮೇಲೆ ಮತ್ತೆ ಅವ್ರನ್ನ ತೆಗೀರಿ, ಇವ್ರನ್ನ ತೆಗೀರಿ, ಮತ್ತೆ ಇನ್ನೊಂದು ಮಾಡಿ ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಸಾಧ್ಯನೇ ಇಲ್ಲ. ಅದೆಲ್ಲ ಮಾಡೋಕ್ಕೋದ್ರೆ ಇನ್ನೂ ದೊಡ್ಡ ಗೊಂದಲ ಸೃಷ್ಟಿ ಆಗ್ತದೆ. ಸೊ ಅದೆಲ್ಲ ಮಾಡ್ತಾರೆ ಅಂತ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. 40 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕಾಂಗ್ರೆಸ್ ಪಕ್ಷ ಕಟ್ತಾರೆ, ಮನೆ ಸೇರ್ಕೊಂಡ್ರು. ಹೊಸದಾಗಿ ಶಾಲೆಗೆ ಸೇರ್ಪಡೆ ಆದ ಹುಡುಗರಿಗೆ ದೂರಕ್ಕೆ ಬಾರಿಸ್ಬಿಟ್ಟು ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟರು. ಈ ಪರಿಸ್ಥಿತಿ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಭಾಳ ವರ್ಷಗಳಿಂದ ಕಟ್ಗೆ ಬಂದಿದ್ದೀವಿ. ಈಗ ಅವ್ರ ಪಕ್ಷದಾಗ ನಮಗೇನು ಕೊಡಲಿಲ್ಲ ಅಂತೇಳಿ ಬೇಜಾರು ಮಾಡಿ ಕೇಳೋಕ್ಕೂ ಬರೋಲ್ಲ, ಪಕ್ಷ ಬಿಡೋಕ್ಕೂ ಬರೋಲ್ಲ, ಪಕ್ಷ ಉದಾಸೀನ ಮಾಡಿ ಕೆಡ್ಸೋಕ್ಕೂ ಬರೋಲ್ಲ. ಪಕ್ಷ ನಮಗೆ ತಾಯಿ ಸ್ಥಾನದಲ್ಲಿದೆ. ಸಿದ್ದರಾಮಯ್ಯನವರು ಎಂದೂ ಕೆಂಡಲ್ ಮಾಡಿಲ್ಲ. ಯಾರಿಗೆ ನನಗೆ ಗೊತ್ತಿರುವ ಹಾಗೆ ರಾಘವೇಂದ್ರ ಹಿಟ್ನಾಳ್ಗೆ ಅವರು ಸಿದ್ದರಾಮಯ್ಯನ ಬಗ್ಗೆ ಅವರು ಕೆಟ್ಟದಾಗಿ ಏನೂ ಮಾತಾಡಿಲ್ಲ. ಮೊನ್ನೆ ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯನವರು ಸ್ವತಂತ್ರ ಮಾಡಿದ್ರು ಅನ್ನೋದು ಕಾರ್ಯಕರ್ತರು ಮಾಡಿದ್ರೆ ರಾಘವೇಂದ್ರ ಏನು ಮಾಡ್ಬೇಕು? ನನ್ನಿಂದ ಇರೋರು 28 ಮಾತಾಡ್ತಾರೆ, ಅದು ನಾನು ಮಾಡಬೇಕು. ಇವು ಹೊಡಿತಿರ್ತಾರೆ ಜಗ ಚಕಡಿ ಗೀಲ ಬಿಚ್ಚಿ. ಹೀಗೆ ಸಮರ್ಥನೆಗಳು, ಪ್ರಶ್ನೆಗಳು ಇವೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಶಾಸಕರುಗಳಲ್ಲಿ, ಮಂತ್ರಿಗಳಲ್ಲಿ ಇನ್ನೂ ಕೂಡ ಮುಂದುವರೆದಿದೆ. ಈ ಮೂಲಕ ಇನ್ನೊಂದು ಕಡೆಯಲ್ಲಿ ಸೈಲೆಂಟ್ ಆಗಿದ್ದಾರೆ ಕೆಲವರು. ಮುನಿಸಿಕೊಂಡಿದ್ದಂತಹ ಕೆಲ ನಾಯಕರು ಇದೀಗ ಮೌನಕ್ಕೆ ಶರಣಾಗಿದ್ದಾರೆ. ನಾವೇನು ಮಾತಾಡಲ್ಲ ಅಥವಾ ನಮಗೆ ಅದರ ಬಗ್ಗೆ ಮಾತಾಡೋ ಆಸಕ್ತಿ ಉಳ್ಕೊಂಡಿಲ್ಲ ಅನ್ನುವ ರೀತಿಯಲ್ಲೂ ಕೂಡ ಕೆಲವರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಟೀಕೆ, ಒತ್ತಡ, ಬಂಡಾಯದಿಂದ ದೂರ ಸರಿತಾ ಇದ್ದಾರೆ. ಬಹುತೇಕರು ಈಗ ದೂರ ಸರಿತಿದ್ದಾರೆ. ಬಹುತೇಕರ ಬಂಡಾಯದ ಬಾವುಟಗಳು ಕೆಳಗಡೆ ಇಳಿತಾ ಇದ್ದಾವೆ. ಆದರೆ ಕೆಳಗಡೆ ಇಳಿಸ್ತಾ ಇರುವಂತಹ ಸ್ವರೂಪವೂ ಕೂಡ ಅಷ್ಟು ಒಳ್ಳೆಯ ಸ್ವರೂಪದಲ್ಲಿ ಗೋಚರಿಸ್ತಾ ಇಲ್ಲ ಇದು ಅಂತ. ಯಾಕಂದರೆ ಇವರು ಭಾಳ ಖುಷಿಯಾಗಿ ಈಗ ಗೋವಿಂದಪ್ಪನವರಂಥವರು ಮಾತಾಡುವಾಗ ನಾವು ಹಿರಿಯರಿದ್ದೀವಿ, ಪಕ್ಷ ತಾಯಿ ಸಮಾನ ಅಂತ ಹೇಳ್ಕೊಂಡು ಅಸಮಾಧಾನವನ್ನು ಬಿಟ್ಬಿಟ್ಟಿದ್ರೆ ಅದು ಓಕೆ. ಆದರೆ ಕೆಲವರು ಹೇಳ್ತಾ ಇರುವಂತಹ ಧಾಟಿ ಇದೆಯಲ್ಲ, ಅದು ಕಾಂಗ್ರೆಸ್ಗೆ ಇವತ್ತಲ್ಲ ನಾಳೆ ಎಚ್ಚರಿಕೆಯ ಗಂಟೆಯ ರೀತಿಯಲ್ಲೇ ಇದ್ದೇ ಇದೆ. ಟೀಕೆ, ಒತ್ತಡ, ಬಂಡಾಯದಿಂದ ದೂರ ಸರಿತಿದ್ದಾರೆ ಕೆಲವರು. ನಾಯಕರು, ಕಾರ್ಯಕರ್ತರ ಒತ್ತಡಕ್ಕೆ ಶಾಸಕರುಗಳು ಕೂಡ ಮಣಿತಾ ಇದ್ದಾರೆ. ಓಕೆ, ನಾವು ಮುಂದುವರಿಯೋಣ ಅಂತ ಹೇಳಿ ಪಕ್ಷದ ಚೌಕಟ್ಟಿನೊಳಗೆ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋಂತಹ ಶಪಥವನ್ನು ಕೆಲವು ನಾಯಕರುಗಳು ಮಾಡಿದ್ದಾರೆ. ವಿಶೇಷವಾಗಿ ಈ ವಿಚಾರದಲ್ಲಿ ನೋಡಿ, ಇವರು ರಾಜೀನಾಮೆನೇ ಕೊಟ್ಟು ಬಂದಂಥವ್ರು, ರಾಜೀನಾಮೆ ಪತ್ರವನ್ನೇ ಕೊಟ್ಟು ಬಂದಂಥ ಏಕೈಕ ಶಾಸಕ ಅಂತಿದ್ದ ಅದು ಯಶವಂತರಾಯಗೌಡ ಪಾಟೀಲ್ರು ಮಾತ್ರ. ಆದರೆ ಅವರು ಕೂಡ ಕೊನೆಗೆ ತಮ್ಮ ರಾಜೀನಾಮೆಯನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಹಾಗೆಯೇ ಈ ವಿಚಾರದಲ್ಲಿ ಯಶವಂತರಾಯಗೌಡ ಪಾಟೀಲ್ರು ಏನು ಹೇಳ್ತೀರಾ ಅಂತ ನಿಮ್ಗೆ ತೋರಿಸ್ತೀನಿ. ಮಂತ್ರಿ ಕೊಟ್ಟಿಲ್ಲ ಅಂತಕ್ಕಂಥ ಭಾವನೆಯನ್ನು ಇರಲಿಲ್ಲ ನನಗೆ. ಆದರೆ ಅವರು ನನಗೇನು ಮಾತು ಕೊಟ್ಟು ಕೊನೆ ಹಂತದವರೆಗೆ ಮಾಡಿ ಲಾಸ್ಟಕ್ಕೇನು ಡ್ರಾಪ್ ಮಾಡಿದರು ಅದು ನನಗೆ ಹರ್ಟಾಗಿ ನಾನು ಅವತ್ತು 3ನೇ ತಾರೀಕಿನ ದಿವಸ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದೆ. ಇದಕ್ಕೆ ಮೂಲ ಮಾಲೀಕರು ಯಾರು ಅಂದರೆ ನನ್ನ ಕ್ಷೇತ್ರದ ಜನ. ನಾನು ಕೊನೆಗೆ ನನ್ನ ಒಬ್ಬನ ವಿಚಾರಕ್ಕೆ ಇಷ್ಟೆಲ್ಲ ಜನರಿಗೆ ಮನಸ್ಸು ನೋಯಿಸೋದು ಬೇಡಪ್ಪ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕೊನೆಗೆ ನನ್ನ ಡಿಸಿಷನನ್ನು ವಿಡ್ರಾಲ್ ಮಾಡಿಕೊಂಡು ಆಗಿನ ಸಂದರ್ಭದಲ್ಲಿ ಮತ್ತೆ ಕರ್ನಾಟಕದ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಇನ್ನು ಅನೇಕ ಜನ ನಾಯಕರುಗಳು ಮಾತಾಡಿದರು. ನಿಮಗೂ ಗೊತ್ತದೆ, ಜನರಿಗೂ ಗೊತ್ತದೆ, ಇದೇನು ಹೊಸದೇನಲ್ಲ. ಅದು ಈ ಸಲ ಮಂತ್ರಿಮಂಡಲ ರಚನೆ ಆಗೋ ಸಂಬಂಧ ಕೇಳ್ದಲ್ಲದು, ನಿಮಗೆ ನಿರಂತರ ಗೊತ್ತದ. ಎಷ್ಟು ವರ್ಷಗಳಿಂದ ಮಂತ್ರಿಮಂಡಲ ಬಗ್ಗೆ ಚರ್ಚೆಗಳಾಗಿದೆ ಅನ್ನೋದು ನೀವು ಭಾಳ ಸಲ ನಾನು ಕೇಳಿರಿ, ನಾನು ಭಾಳ ಸಲ ಹೇಳಿ ನಿಮಗೆ
ಏನು ನಿರಾಶೆನೂ ಇಲ್ಲ, ಹತಾಶೆನೂ ಇಲ್ಲ. ಅದೇನು ಫಂಡಮೆಂಟಲ್ ರೈಟು ಅಲ್ಲ. ಪ್ರತಿ MLAಗೆ ಮಂತ್ರಿಗಿರಿ ಕೊಡಬೇಕಂಥೇಳಿ ಅದೇನು ಮೂಲಭೂತ ಹಕ್ಕು ಅಲ್ಲ. ಯಾವುದೇ ಇಂಥ ನಿಗಮ ಮಂಡಳಿಗೆ ಆಸೆ ಪಟ್ಟವನಲ್ಲ. ಸಿದ್ದರಾಮಯ್ಯ ಒತ್ತಾಯ ಮಾಡಿ ನನಗೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಮಾಡಿದರು. ಅದನ್ನು ಭಾಳ ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಇನ್ನು ಮುಂದೆ ಯಾವುದೂ ತಗೊಳ್ಳಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಅವರು ಇವತ್ತು ಮುಖ್ಯಮಂತ್ರಿಗಳ ಸ್ಥಾನವನ್ನು ತ್ಯಜಿಸಿರುವಂತೆ ಸಿದ್ದರಾಮಯ್ಯನವರು ಖಂಡಿತವಾಗಿ ನನ್ನ ಹೆಸರು ಹೇಳಿದ್ದಾರೆ. ಅದರಿಂದ ನನಗೇನು ಅಂಥ ಸಂಶಯನೇ ಇಲ್ಲ. ಖಂಡಿತವಾಗಿ ಅವ್ರು ಹೇಳಿದ್ದಾರೆ, ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರು ಹೇಳಿದ ತಕ್ಷಣ ಹಾಗೆ ಬಿಡಬೇಕು ಅಂತ ಇಲ್ಲ. ಅದನ್ನೇ ನಾನು ಹೇಳ್ತೇನೆ, ಪಕ್ಷ ತನ್ನ ತೀರ್ಮಾನಗಳನ್ನು ತಗೋತದೆ. ಏನು ಈಗ ನನಗೆ ಏನು ಜವಾಬ್ದಾರಿ ಪಕ್ಷ ತೀರ್ಮಾನ ಮಾಡ್ತದೆ, ಅದನ್ನು ಸ್ವೀಕಾರ ಮಾಡ್ಕೊಂಡು ಕೆಲಸ ಮಾಡ್ತೇವೆ. ಯಾವ ಬ್ಲಾಕ್ ಮೇಲೂ ನಡೆಯೋದಿಲ್ಲ. ತಾವು ನೋಡಿದ್ರಿ, ರಾಜೀನಾಮೆ ಕೊಡ್ತೀವಿ ಅಂದ ಶಾಸಕರಲ್ಲಿ ಎಲ್ಲಿದ್ದಾರೆ ಈಗ? ಎಲ್ಲ CM ಮನೆಯಲ್ಲಿದ್ದಾರೆ. ಹಂಗಾಗಿ ಅವು ಯಾವ ಬ್ಲಾಕ್ ಮೇಲ್ ನಡೆಯೋದಿಲ್ಲ. ಆ್ಯಕ್ಚುಲಿ ಏನೋ ಕ್ಲರಿಕಲ್ ಮಿಸ್ಟೇಕ್ ಅಂತ ನಾವು ನೋಡಿದ್ವಿ. ಕ್ಲರಿಕಲ್ ಮಿಸ್ಟೇಕಿಂದ ಆಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ಯಾವ ರೀತಿಯ ಕ್ಲರಿಕಲ್ ಮಿಸ್ಟೇಕ್ ಕಾಂಗ್ರೆಸ್ನಲ್ಲಿ ನಡೆಯುತ್ತೆ ಗೊತ್ತಿಲ್ಲ. ಅವ್ರು ಹೇಳ್ತಿರೋದು ನೋಡಿ, ಮೋಸ್ಟ್ಲಿ ಕ್ಲರಿಕಲ್ ಮಿಸ್ಟೇಕಿಂದ, ಬಹುಶಃ ಕ್ಲರಿಕಲ್ ಮಿಸ್ಟೇಕಿನಿಂದಲೇ ಮಂತ್ರಿಗಿರಿ ಹೋಗೋದಿದ್ರೆ ಪರಿಸ್ಥಿತಿ ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡ್ಬೋದು ಅಂತ ಹೇಳ್ಕೊಂಡು ಯಾವ ಸ್ವರೂಪದಲ್ಲಿ ಇದೆ ಅಂತ ಹೇಳಿದ್ವಿ. ಇಲ್ಲಿ ಸಂಧಾನದ ಬಳಿಕವೂ ಕೂಡ ಶಮನವಾಗಿಲ್ಲ ಶಾಸಕರ ಬಂಡಾಯ. ಶಾಸಕರು ಸಂಧಾನದ ಬಳಿಕೇನೋ ನಾವು ಪಕ್ಷದವರು, ಪಕ್ಷದ ಕಾರ್ಯಕರ್ತರು, ನಿಷ್ಠಾವಂತರು ಇವೆಲ್ಲ ಹೇಳ್ತಾ ಇದ್ದಾರೆ. ಹಾಗಂತೇಳಿ ಅವರ ಒಳಗಡೆ ಇರತಕ್ಕಂತಹ ಹತಾಶೆ, ಅವರ ಒಳಗಡೆ ಇರತಕ್ಕಂತಹ ಬೇಸರ ಇದು ಸಂಪೂರ್ಣವಾಗಿ ದೂರ ಆಗಿಲ್ಲ. CM ಸುರ್ಜೇವಾಲಾ ಅವರ ಮನವೊಲಿಕೆಯ ನಂತರವೂ ಕೂಡ ಸಮಾನ ಮನಸ್ಕರು ಒಂದು ಸಭೆಯನ್ನು ಸೇರಬೇಕು ಅಂತ ತೀರ್ಮಾನಿಸಿದ್ದಾರೆ. ಸೊ ದ್ಯಾಟ್ ನಮ್ದೊಂದು ಗುಂಪು ಸದಾಕಾಲ ಒತ್ತಡವನ್ನು ಹೇರ್ತಾ ನಮಗೆ ಮಂತ್ರಿಗಿರಿ ಸಿಗದೇ ಇದ್ರೂ ಕೂಡ ನಮ್ಮ ಕ್ಷೇತ್ರಗಳಿಗೆ ಏನು ಕೆಲಸ ಆಗಬೇಕು, ನಮ್ಮ ಕ್ಷೇತ್ರಗಳ ಕೆಲಸವನ್ನು ಹೇಗೆ ಮಾಡಿಸ್ಕೊಳ್ಬೇಕು, ಯಾವ ಸ್ವರೂಪದಲ್ಲಿ ಅನುದಾನ ತಗೊಂಡು ಹೋಗ್ಬೋದು, ಈ ನಿಟ್ಟಿನಲ್ಲಿ ಬಹುಶಃ ಇವರೆಲ್ಲ ಮಾತುಕತೆಯನ್ನು ಸೇರೋದಕ್ಕೆ ಮುಂದಾಗ್ತಿದ್ದಾರೆ. ಆಗಸ್ಟ್ 13ರಂದು ಅಸಮಾಧಾನಿತರು ಒಂದು ಡಿನ್ನರ್ ಮೀಟಿಂಗನ್ನು ಕರ್ಕೊಂಡಿದ್ದಾರೆ. ಅಸಮಾಧಾನಿತರ ಊಟ. ಹಾಗಾಗಿ ಆ ಅಸಮಾಧಾನಿತರ ಡಿನ್ನರ್ ಮೀಟಿಂಗ್ನಲ್ಲಿ HK ಪಾಟೀಲ್, TB ಜಯಚಂದ್ರ ಇವರುಗಳೆಲ್ಲ ಹಿರಿಯರು. ಪಾಪ ಇವರು ಕಾನೂನು ಮಂತ್ರಿ ಆಗಿದ್ದವರು, ಅವರು ಕಾನೂನು ಮಂತ್ರಿ ಆಗಿದ್ದಂಥವ್ರು, ಅವರು ಬಹಳಷ್ಟು ಬಾರಿ ಮಂತ್ರಿಗಳಾಗಿದ್ದಂಥವ್ರು. ಅವ್ರಿಗೆ ಕಂಪೇರ್ ಮಾಡಿದರೆ ಕಡಿಮೆ ಅವಧಿಯಲ್ಲಿ TB ಜಯಚಂದ್ರ ಅವರು ಮಂತ್ರಿಗಳಾಗಿದ್ದಂಥವ್ರು. ಹೀಗಾಗಿ ಅವರುಗಳು ಕೇಳ್ತಾ ಇದ್ದಾರೆ, ನಾವೊಂದು ಸಭೆಯನ್ನು ಸೇರೋಣ ಅಂತ ಹೇಳ್ಕೊಂಡು ತೀರ್ಮಾನಿಸಿದ್ದಾರೆ. ಡಿನ್ನರ್ ಸಭೆಯಲ್ಲಿ ತಮ್ಮ ಮುಂದಿನ ನಡೆಯ ಬಗ್ಗೆ ಅವರು ಚರ್ಚಿಸಬಹುದು, ಹೇಗೆ ನಾವು ಸಂಘಟಿತವಾಗಿ ಇರಬೇಕು. ಯಾಕಂದರೆ ಈ ವಿಚಾರದಲ್ಲಿ ಅವರೆಲ್ಲರೂ ಕೂಡ ಸಿಂಗಲ್ ಆಗಿದ್ದರೆ ಆವಾಗ ಅವರ ವಾಯ್ಸ್ಗೆ, ಅವ್ರಿಗೆ ನಾಳೆ ದಿನ ಯಾವುದೋ ಬೇಡಿಕೆಗಳಿದ್ದರೆ ಅದು ಸುಲಭವಾಗಿ ಸಿಗೋದಿಲ್ಲ. ಬದಲಿಗೆ ಒಂದು ಗುಂಪಾಗಿನೇ ನಾವಿರೋಣ, ಆವಾಗ ನಮಗೂ ಹೆಚ್ಚು ಅನುಕೂಲ ಆಗಬಹುದು. ಅಧಿವೇಶನದ ಆರಂಭದ ದಿನವೇ ಶಾಸಕರು ಈ ಒಂದು ಸಸ್ಪೆನ್ಸ್ ಡಿನ್ನರನ್ನು ಕರೆದಿದ್ದಾರೆ. ಏನು ಇದು ಊಟದ ಆಟ ಅನ್ನುವಂಥದ್ದು ಗೊತ್ತಾಗಬೇಕು. 13ನೇ ತಾರೀಕಿನಂದು ಸದನ ಆರಂಭ ಆಗುತ್ತೆ, ಅಧಿವೇಶನ ಆರಂಭ ಆಗುತ್ತೆ. ಶಿವಕುಮಾರ್ ಅವರಿಗೆ ಮೊದಲ ಅಧಿವೇಶನ ಇದು ಮುಖ್ಯಮಂತ್ರಿಯಾಗಿ. ಆದರೆ ಅದೇ ಸಂದರ್ಭದಲ್ಲಿ ಇವರು ಊಟದ ಆಟಕ್ಕೆ ರೆಡಿ ಆಗಿದ್ದಾರೆ. ಆ ಊಟದ ಆಟದಲ್ಲಿ ಏನೇನು ನಡೆಯುತ್ತೆ ನೋಡಬೇಕಾಗಿದೆ. ಅದು ಮತ್ತೊಂದು ಕುತೂಹಲವನ್ನು ಆಗಸ್ಟ್ 13ರಂದು ಇಟ್ಕೊಂಡಿದ್ದಾರೆ. ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಜೈಲಲ್ಲಿರುವ ಕಾಟೇರನಿಗೆ ಮಾಫಿ ಕಂಟಕ, ಮೂವರ ತಪ್ಪೊಪ್ಪಿಗೆ ದರ್ಶನ್ಗೆ ಭಯ, ದರ್ಶನ್ ರಿಲೀಸ್ ಆಗೋದೇ ಅನುಮಾನನ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಕಾಟೇರನಿಗೆ ಕಂಟಕ. ಕಾಟೇರ ಸಿನಿಮಾದಲ್ಲಿ ಕಾಟೇರ ಜೈಲಿಗೆ ಹೋಗಿ ಆನಂತರ ಜೈಲಿಂದ ಬರೋದು ಇವೆಲ್ಲವನ್ನು ಕೂಡ ನಾವು ನೋಡ್ತೀವಿ. ಆದರೆ ಈಗ ದರ್ಶನ್ ಪಾಲಿಗೆ ಕಾಟೇರ ಸಿನಿಮಾನೇ ರಿಯಲ್ ಆಗೋಗ್ಬಿಟ್ಟಿದೆ. ಆ ರಿಯಲ್ ಆಗಿನೇ ಈಗ ಜೈಲು ಶಿಕ್ಷೆನೇ, ಅಂದರೆ ಇನ್ನೂ ಶಿಕ್ಷೆಯ ಸ್ವರೂಪದಲ್ಲಿದ್ದರೂ ಕೂಡ ವಿಚಾರಣಾಧೀನ ಕೈದಿಯ ರೂಪದಲ್ಲಿ ಅವರು ಜೈಲಲ್ಲಿ ಇದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಹೀಗಿರುವಾಗ ಜೈಲಲ್ಲಿರುವ ದರ್ಶನ್ಗೆ ಜೊತೆಯಲ್ಲಿದ್ದವರಿಂದಲೇ ಸಂಕಷ್ಟವೂ ಕೂಡ ಎದುರಾಗ್ತಾ ಇದೆ. ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಈ ಪ್ರಕರಣದಲ್ಲಿ. ಯಾಕಂದರೆ ಈ ಕೊಲೆಯ ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದಾಗಿದ್ದಾರೆ 3 ಜನ ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ದರ್ಶನ್ ಪವಿತ್ರ ಗೌಡಗೆ ಈಗ ಭಯ, ಢವಢವ ಆಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಬಹುತೇಕ A14 ಪ್ರದೋಷ್ ಮಾಫಿ ಸಾಕ್ಷಿಗೆ ಈಗ ಕೋರ್ಟ್ ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ. ಪ್ರಾಸಿಕ್ಯೂಷನ್ ಕೋರ್ಟ್ಗೆ ಷರತ್ತುಬದ್ಧ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು. ಪ್ರಾಸಿಕ್ಯೂಷನ್ಗೆ ಗೊತ್ತಿರುವಂತಹ ಸತ್ಯವನ್ನು ಹೇಳಲು ಪ್ರದೋಷ್ಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅಂದರೆ ಪ್ರಾಸಿಕ್ಯೂಷನ್ ಯಾವ ಸತ್ಯವನ್ನು ಪ್ರತಿಪಾದಿಸ್ತಾ ಇದೆಯಲ್ಲ ಅದೇ ಸ್ವರೂಪದಲ್ಲೇ ಪ್ರದೋಷ್ ಕೂಡ ಹೇಳಿದರೆ ಆವಾಗ ಎಲ್ಲವೂ ಕೂಡ ಹೋಲಿಕೆ ಆಗತ್ತೆ. ಇಲ್ಲಿ ಪ್ರಾಸಿಕ್ಯೂಷನ್ ಇದುವರೆಗೆ ಏನು ತನ್ನ ಚಾರ್ಜ್ ಶೀಟ್ನಲ್ಲಿ ಹಾಕಿರುವಂಥದ್ದೇ ಒಂದು ಭಾಗ,
ಪ್ರದೋಷ್ ಹೇಳ್ತಿರುವಂಥ ಕಥೆಯೇ ಇನ್ನೊಂದು ಭಾಗ ಆದರೆ ಎರಡು ಪ್ಯಾರಲಲ್ ಬೇರೆ ಬೇರೆ ಕಥೆಗಳ ರೀತಿಯಲ್ಲಿ ಆಗೋಕ್ಕೆ ಸಾಧ್ಯ ಇದೆ. ಹೀಗಾಗಿ ಸಾಕ್ಷಿಗೆ ಪೂರಕವಾಗಿಯೇ ಮಾಫಿ ಸಾಕ್ಷಿ ಇತ್ತು ಅಂತೇಳಿ ಆದರೆ, ಅಥವಾ ಮಾಫಿ ಸಾಕ್ಷಿ ಹೇಳ್ತಾ ಇರೋಂಥದ್ದು ಅದೇ ಸತ್ಯಕ್ಕೆ ಪೂರಕ. ಯಾಕಂದರೆ ಅಭಿಯೋಜಕರು ನಡೆಸ್ತಾ ಇರುವಂಥದ್ರ ಪ್ರಕಾರವಾಗಿ ಅವ್ರು ಮಾಡ್ತಾ ಇರುವಂಥದ್ದೇ ಸ್ಪಷ್ಟವಾದಂತಹ ನ್ಯಾಯದ ಪ್ರಕ್ರಿಯೆ ಅಂತ ಹೇಳ್ಕೊಂಡು ಅವರು ಅಂದ್ಕೊಳ್ತಾರೆ. ಈ ವಿಚಾರದಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ದರ್ಶನ್ ಪವಿತ್ರ ಗೌಡಗೆ ಈಗ ಟೆನ್ಷನ್ ಜಾಸ್ತಿ ಆಗಿದೆ. ಗೆಳೆಯರು ಸ್ನೇಹಿತರು ಅಂತೇಳೆಲ್ಲ ಅಂದುಕೊಂಡಿದ್ದಂಥವರು ಈಗ ಮಾಫಿ ಸಾಕ್ಷಿಗಳಾಗೋದಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಅಂತಿಮವಾಗಿ ಅವರು ಕೂಡ ಅವರ ಭವಿಷ್ಯವನ್ನು ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಅವ್ರಿಗೂ ಕೂಡ ಇದ್ದೇ ಇದೆ. A14 ಪ್ರದೋಷ್, A8 ರವಿಶಂಕರ್, A10 ವಿನಯ್, ಇವರೆಲ್ಲರೂ ತಮ್ಮ ಜೀವನದಲ್ಲಿ ಭಾಳ ಆರಾಮಾಗಿದ್ದಂಥವ್ರುಗಳಲ್ಲಿ ಇವಾಗ ಆಗಿರುವಂಥದ್ದು ಯಾರ್ದೋ ಕಾರಣಗಳಿಗಾಗಿ ಇವರು ಜೈಲಿನಲ್ಲಿ ಇವತ್ತು ಕುಳಿತಿದ್ದಾರೆ. ಹೀಗಿರುವಾಗ CRPC 307 ಅಡಿಯಲ್ಲಿ ಮಾಫಿ ಸಾಕ್ಷಿಗಾಗಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಇದರಲ್ಲಿ ಮೊದಲಿಗೆ ಅರ್ಜಿಯನ್ನು ಹಾಕಿದಂಥವರು ಪ್ರದೋಷ್ ಇದರಲ್ಲಿ ಮೊದಲಿಗೆ ಅರ್ಜಿಯನ್ನು ಹಾಕ್ಕೊಳ್ತಾರೆ. ಅರ್ಜಿಗಳನ್ನು ಪುರಸ್ಕರಿಸಬೇಕಾ ತಿರಸ್ಕರಿಸಬೇಕಾ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತು ವಿಚಾರಣೆಯನ್ನು ನಡೆಸಲಾಗಿದೆ. ಕೋರ್ಟ್ನಲ್ಲಿ ಬಹಳ ಸುದೀರ್ಘವಾದಂಥ ವಿಚಾರಣೆಯೂ ಕೂಡ ನಡೆದಿದೆ. ಆರೋಪಿಗಳ ಹಾಜರು ವೇಳೆ ವಿಚಾರಣೆಯನ್ನು ಜಡ್ಜ್ ಅವರು ಮಾಡಿದ್ದಾರೆ. ಎಲ್ಲ ಆರೋಪಿಗಳು ಹಾಜರಿದ್ದಂತಹ ಸಂದರ್ಭದಲ್ಲಿ ಮಾಫಿ ಸಾಕ್ಷಿಯ ವಿಚಾರದಲ್ಲೂ ಕೂಡ ವಿಚಾರಣೆಯನ್ನು ನ್ಯಾಯಾಧೀಶರು ಇವತ್ತು ನಡೆಸಿದ್ದಾರೆ. ಮಾಫಿ ಸಾಕ್ಷಿ ಅರ್ಜಿಯನ್ನು ವಾದ ಕೇಳ್ತಾ ಇದ್ದಂತೆಯೇ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಇವತ್ತು ಈ ಒಂದು ಕೋರ್ಟ್ ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಚಿಂತಾಕ್ರಾಂತರಾಗಿದ್ದಾರೆ. ಯಾಕಂದರೆ ಸಹಜವಾಗಿಯೇ ಈಗ ಅವರಿಬ್ಬರ ನಡುವಿನ ಸಂಬಂಧ, ಅವರಿಬ್ಬರ ವಿಚಾರಗಳು ಏನೇನಿದೆ ಅನ್ನೋಂಥದ್ದು ಒಂದು ಭಾಗ. ಆದರೆ ಅದೇ ಕಾರಣಕ್ಕಾಗಿ ಇಲ್ಲಿ ರೇಣುಕಾಸ್ವಾಮಿಯ ಕೊಲೆ ಆಗಿದೆ ಅನ್ನೋಂಥದ್ದು ಆರೋಪ. ಹೀಗಿರುವಾಗ ಈ ಆರೋಪಕ್ಕೆ ಪೂರಕವಾಗಿ ಈಗ ಇವ್ರುಗಳೇ ಮಾಫಿ ಸಾಕ್ಷಿಗಳಾದರೆ, ಅಂದರೆ ಅವರೇ ಅವಾಗ ವಿಟ್ನೆಸ್ಗಳಾಗೋಗ್ಬಿಟ್ರೆ ಸಹಜವಾಗಿಯೇ ಇವರಿಗೆ ಆತಂಕವನ್ನು ತಂದೊಡುತ್ತೆ. ತಲೆ ಮೇಲೆ ಕೈ ಇಟ್ಕೊಂಡು ಪವಿತ್ರ ಗೌಡರು ಇವತ್ತು ಈ ಒಂದು ವಿಚಾರಣೆಯನ್ನು ಕೇಳುತ್ತಾ ಕೂತಿದ್ದಾರೆ. ಅಷ್ಟರ ಮಟ್ಟಿಗೆ ಅವರಿಗೆ ತಲೆ ಮೇಲೆ ಕೈ ಇಡುವಂತಹ ಪರಿಸ್ಥಿತಿ ಬಂದಿದೆ. ಈಗ SPP ಪ್ರಸನ್ನಕುಮಾರ್ ಅವರು ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಉಲ್ಲೇಖಿಸಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಪ್ರಸನ್ನಕುಮಾರ್ ಅವರು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನು ಪರಿಗಣಿಸಬೇಕಾ ಬೇಡವಾ ಅನ್ನೋದರ ಬಗ್ಗೆ ವಿಶೇಷವಾಗಿ ಈ ವಿಚಾರದಲ್ಲಿ ಇತ್ತೀಚಿನ ಪ್ರಕರಣಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಧಾರವಾಡದ ಯೋಗೇಶ್ ಗೌಡರ ಕೊಲೆ ಕೇಸಿನ ಮಾಫಿ ಸಾಕ್ಷಿಯನ್ನು ಉಲ್ಲೇಖಿಸಿ ವಾದವನ್ನು ಮಂಡನೆ ಮಾಡಿದ್ದಾರೆ SPP ಪ್ರಸನ್ನಕುಮಾರ್ ಅವರು ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಮಾಫಿ ಸಾಕ್ಷಿ ಹೇಗೆ ಧಾರವಾಡದ ಯೋಗೇಶ್ ಗೌಡರ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಬಂಧನಕ್ಕೆ ಮತ್ತು ಅವರ ಮೇಲೆ ಏನು ವಿಚಾರಣಾ ನ್ಯಾಯಾಲಯದಲ್ಲಿ ಅವರಿಗೆ ಶಿಕ್ಷೆ ಆಗೋದಕ್ಕೆ ಆ ಮಾಫಿ ಸಾಕ್ಷಿ ಹೇಗೆ ಕಾರಣ ಆಗಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥ ಅಂಶ. ಇಲ್ಲಿ ಮಾಫಿ ಸಾಕ್ಷಿಯಾಗಿದ್ದಂತಹ ಬಸವರಾಜ್ ಮುತ್ತಗಿ ಬಗ್ಗೆ ಉಲ್ಲೇಖ ಮಾಡಿ SPP ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಾಫಿ ಸಾಕ್ಷಿಯನ್ನು ನಾವು ತೆಗೆದುಕೊಳ್ಳೋದಕ್ಕೆ ಹೇಗೆ ಮಾಡಬಹುದು ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ, ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಮಾಫಿ ಸಾಕ್ಷಿ ಆಗೋದಕ್ಕೆ ಈಗ ಯಾರು ಅರ್ಜಿ ಹಾಕಿದಾರಲ್ಲ ಅವರು ಮೊದಲು ಕೋರ್ಟ್ಗೆ ಹೇಳಿಕೆಯನ್ನು ಕೊಡಲಿ, ಕೋರ್ಟ್ನಲ್ಲಿನೇ ಅವರು ಹೇಳಿಕೆಯನ್ನು ಕೊಡಲಿ. ಯಾಕಂದರೆ ಅದು ಪ್ರೊಸೀಜರ್ ಕೂಡ ಹಾಗೇನೆ ಇರೋದು. ಕೋರ್ಟ್ನಲ್ಲಿ ಅವರು ಹೇಳಿಕೆಯನ್ನು ಕೊಡಲಿ, ಪರಿಗಣಿಸಬೇಕಾ ಬೇಡವಾ ಅಂತ ಹೇಳಿಕೆಯ ನಂತರ ತೀರ್ಮಾನ ಆಗುತ್ತೆ. ಈಗ ಪ್ರದೋಷ್ ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಅರ್ಹ ಮಾಫಿ ಸಾಕ್ಷಿ ಹೌದಾ ಅಲ್ಲ ಅನ್ನುವಂಥದ್ದು ಯಾವಾಗ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ ಕೋರ್ಟ್ನಲ್ಲಿ ಆತ ಹೇಳಿಕೆಯನ್ನು ದಾಖಲಿಸಿದ ನಂತರ, ಸ್ವಯಂ ಪ್ರೇರಿತವಾಗಿ ಹೇಳಿಕೆಯನ್ನು ದಾಖಲಿಸಿದ ನಂತರ ಅದು ಪರಿಗಣನೆಗೆ ಬರುತ್ತೆ ಅನ್ನೋದನ್ನ ವಾದ ಮಂಡಿಸಿದ್ದಾರೆ. ಮಾಫಿ ಸಾಕ್ಷಿ ಅರ್ಜಿಗೆ ಆರೋಪಿಗಳು ಆಕ್ಷೇಪಣೆಯನ್ನು ಸಲ್ಲಿಸುವಂತಿಲ್ಲ. ಅಂದ್ರೆ ದರ್ಶನ್ ಪರ ವಕೀಲರು ಮಾಫಿ ಸಾಕ್ಷಿಯ ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಸುವಂತಿಲ್ಲ. ಒಂದು ವೇಳೆ ನಾವು ಮಾಫಿ ಸಾಕ್ಷಿಯನ್ನು ಪರಿಗಣಿಸಿರೋದು ಸರಿ ಇಲ್ಲ ಅಂತ ಹೇಳಿ ಆದ್ರೆ ಅದರ ಪ್ರೊಸೀಜರ್ ಲ್ಯಾಪ್ಸಸ್ ಇತ್ತು ಅಂತ ಹೇಳಿದ್ರೆ ಆಗ ಮಾತ್ರ ಪರಿಗಣಿಸಬಹುದು ಅನ್ನೋದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಮಾಫಿ ಸಾಕ್ಷಿ ಪರಿಗಣಿಸಿದ ವಿಧಾನವನ್ನ ಮಾತ್ರ, ಮಾಫಿ ಸಾಕ್ಷಿಯನ್ನ ಕೋರ್ಟ್ ಮಾನ್ಯ ಮಾಡಿದಂತಹ ವಿಧಾನವನ್ನ ಮಾತ್ರ ಅವರು ಪ್ರಶ್ನಿಸಬಹುದು, ಅದನ್ನು ಪರಿಗಣಿಸಿದ ವಿಧಾನವನ್ನ ಮಾತ್ರ ಪ್ರಶ್ನಿಸಬಹುದು ಅನ್ನೋದನ್ನ ತಮ್ಮ ವಾದದ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿಶೇಷವಾಗಿ ಮಾಫಿ ಸಾಕ್ಷಿಯ ಪಾತ್ರದ ಮೇಲೆ ಅರ್ಜಿ ಪರಿಗಣಿಸಬೇಕಾಗಿದೆ ಅಂತ ಹೇಳಿ, ಅಂದ್ರೆ ಮಾಫಿ ಸಾಕ್ಷಿ ಆಗಿರುವ ವ್ಯಕ್ತಿ ಈ ಒಂದು ಕೊಲೆ ಪ್ರಕರಣದಂಥದ್ದು ನಡೆದಾಗ ಆತನ ರೋಲ್ ಏನು ಅನ್ನೋದು ಬಹಳ ನಿರ್ಣಾಯಕ ಆಗುತ್ತೆ. ಹಾಗಾಗಿ ಆತನ ಪಾತ್ರದ ಬಗ್ಗೆ, ಆತ ಈ ಪ್ರಕರಣದ ಈ ಕೊಲೆ ಕೇಸಿನ ಪ್ರಮುಖ ಆರೋಪಿಯೇ ಅಲ್ವೇ, ಅದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಂತಹ ವ್ಯಕ್ತಿನೇ ನಾಳೆ ದಿನ ಅಪ್ರೂವರ್ ಆದರೆ ಅದು
ಶಿಕ್ಷೆ ಯಾರಿಗೆ ಕೊಡಿಸಿದಂಗೆ ಆಗುತ್ತೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಹಾಗಾಗಿ ನ್ಯಾಯದಾನದ ವಿಚಾರದಲ್ಲಿ ಅದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಆರೋಪಿ ಪ್ರಮುಖ ಆರೋಪಿಯೇ ಅಲ್ಲವೇ ಅನ್ನೋದು ಮುಖ್ಯ ಅನ್ನೋದನ್ನು ಹೇಳಿದ್ದಾರೆ. ಅಪರಾಧದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕಾಗತ್ತೆ. ಆರೋಪಿಯಾಗಿರುವಂತಹ ವ್ಯಕ್ತಿ ಅಪ್ರೂವರ್ ಆದಾಗ ಕ್ಷಮಾದಾನ ಅರ್ಜಿ ಪರಿಗಣಿಸೋದಕ್ಕೆ ಹಲವು ಷರತ್ತುಗಳಿದ್ದಾವೆ ಅನ್ನೋದನ್ನು ಕೂಡ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಮಾಫಿ ಸಾಕ್ಷಿ ಪರಿಗಣಿಸಿದ ವಿಧಾನವನ್ನು ಮಾತ್ರ ನಾವು ಪ್ರಶ್ನಿಸಬಹುದು ಹೊರತು ಬೇರೆನೇನು ಕೂಡ ಆರೋಪಿಗಳ ಪರ ವಕೀಲರು ಪ್ರಶ್ನಿಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾಗಿರುವಂತಹ ಹಶ್ಮತ್ ಪಾಷಾ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಹಿರಿಯ ವಕೀಲರಾಗಿರುವಂತಹ ಹಶ್ಮತ್ ಪಾಷಾ, ನಿನ್ನೆ ವಿಚಾರಣೆಯನ್ನ ಮುಂದೂಡಿಕೆ ಆಗಿದ್ದಷ್ಟೇ ನಮಗೆ ಗೊತ್ತಿತ್ತು, ಆದರೆ ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆ ಬಗ್ಗೆ ಇವತ್ತು ನಮಗೆ ಗೊತ್ತಾಗಿದೆ ಅನ್ನುವಂಥ ವಿಚಾರವನ್ನು ತರ್ತಾನೆ SPP ವಾದ ಶುರು ಮಾಡಿದಾಗಲೇ ನಮಗೆ ಗೊತ್ತಾಗಿರೋದು ಅಂತೇಳಿ ಹಶ್ಮತ್ ಪಾಷಾ ಅವರು ಕೋರ್ಟ್ನ ಗಮನಕ್ಕೆ ತರ್ತಾರೆ. ಸುಪ್ರೀಂ ಕೋರ್ಟ್ನ ಕೆಲ ತೀರ್ಪುಗಳನ್ನು ಉಲ್ಲೇಖಿಸಿಯೂ ಕೂಡ ಹಶ್ಮತ್ ಪಾಷಾ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಯಾವುದೇ ಆರೋಪಿ ಕ್ಷಮಾದಾನ ಕೇಳಿದ ತಕ್ಷಣ ನೀಡಬಾರದು, ಯಾವುದೇ ಆರೋಪಿ ಕ್ಷಮಾದಾನ ಕೇಳಿದ ತಕ್ಷಣ ನೀಡಬಾರದು, ಮಾಫಿ ಸಾಕ್ಷಿ ಆಗಲು ಬಯಸುವ ಆರೋಪಿಯ ಹೇಳಿಕೆಯನ್ನು ದಾಖಲಿಸಬೇಕು ಅನ್ನೋದನ್ನು ಕೂಡ ಅವರು ಕೂಡ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಅಷ್ಟೇ ಅಲ್ಲದೆ ಆರೋಪಿ ಹೇಳಿಕೆಯನ್ನು ದಾಖಲಿಸದೆ ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ನೀಡಲು ಅವಕಾಶ ಇಲ್ಲ ಅಂತ ಹೇಳಿ ಅವರು ವಾದವನ್ನು ಮಂಡಿಸಿದ್ದಾರೆ. ಮಾಫಿ ಸಾಕ್ಷಿಯ ಪ್ರಾಸಿಕ್ಯೂಷನ್ ಪರವಾಗಿ ಇರಬಾರ್ದು, ಅಂದರೆ ಇಲ್ಲಿ ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ ಏನು ರೆಡಿ ಮಾಡಿರುತ್ತಲ್ಲ ಅದರ ಪೂರಕವಾಗಿ ಮಾತ್ರ ಆತ ಹೇಳ್ತಾ ಇರಬಾರ್ದು, ಬದಲಿಗೆ ಆತ ನ್ಯಾಯದ ಪರವಾಗಿ ಇರಬೇಕು ಅಂತ ಹೇಳಿ ಆತ ಹೇಳಿಕೆ ಮೊದಲು ದಾಖಲಾಗುತ್ತೆ, ಮತ್ತೆ ಪ್ರಾಸಿಕ್ಯೂಷನ್ ಅವರದ್ದು ಆಲ್ರೆಡಿ ಆರೋಪ ಪಟ್ಟಿಯಲ್ಲಿ ಏನಿದೆಯಲ್ಲ ಅದರ ಪ್ರಕಾರವಾಗಿಯೇ ಇರುವಂಥ ಅಂಶಗಳನ್ನು ಆಧರಿಸಿ ಅಲ್ಲಿ ವಾದ ಪ್ರತಿವಾದ ನಡೆಯುತ್ತೆ. ಅದನ್ನು ಅವರು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಅಂತಿಮವಾಗಿ ವಾದ ಪ್ರತಿವಾದ ಆಲಿಸಿರ್ತಕ್ಕಂತಹ ನ್ಯಾಯಾಲಯ ಈಗಾಗಲೇ ಪ್ರದೋಷ್ ಅವರನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಇನ್ನು ಅವರ ಹೇಳಿಕೆಯನ್ನು ದಾಖಲಿಸುವ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಇದಾಗಿತ್ತು ಇವತ್ತಿನ ಚದುರಂಗ.